ವೆಲ್ಕಮ್ ಟು ಕಾಮರ್ಸ್ ಕ್ಲಾಸಸ್. ಇವತ್ತಿನ ಒಂದು ವಿಡಿಯೋದಲ್ಲಿ ಪಾರ್ಟ್ನರ್ಶಿಪ್ ಬೇಸಿಕ್ ಕಾನ್ಸೆಪ್ಟ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಇದರಿಂದ ನಮಗೆ ಅಡ್ಮಿಷನ್ ಚಾಪ್ಟರ್ಗಾಗಿರ್ಬೋದು, ರಿಟೈರ್ಮೆಂಟ್ ಮತ್ತು ಡೆತ್ ಚಾಪ್ಟರ್, ಈ ಎಲ್ಲ ಚಾಪ್ಟರ್ಸ್ಗೂ ಕೂಡ ನಮಗೆ ಹೆಲ್ಪ್ ಆಗುತ್ತೆ. ಈ ಒಂದು ಚಾಪ್ಟರಲ್ಲಿ ಇವತ್ತು ನಾವೇನು ಕಲಿತಾ ಇದ್ದೀವಿ ಅಂದರೆ ಪಾರ್ಟ್ನರ್ಶಿಪ್ ಅಂದರೆ ಏನು, ಪಾರ್ಟ್ನರ್ಶಿಪ್ ಡೀಡ್ ಅಂದರೆ ಏನು, ಪಾರ್ಟ್ನರ್ಶಿಪ್ ಡೀಡ್ಗೆ ಏನು ಕಂಟೆಂಟ್ಸ್ ಬೇಕು, ಹಾಗೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಂದರೆ ಏನು ಅಂತ ಕಲಿತಾ ಇದ್ದೀವಿ. ಇದರಿಂದ ನಿಮ್ಗೇನು ಉಪಯೋಗ ಎಕ್ಸಾಮ್ಗೆ ಅಂತ ಕೇಳ್ಬೋದು. ಪಾರ್ಟ್ನರ್ಶಿಪ್ ಅಂದರೆ ಏನಂದರೆ 2 ಮಾರ್ಕ್ಸ್ಗೆ ಇಂಪಾರ್ಟೆಂಟ್ ಕ್ವಶನ್, ತುಂಬ ಸಲ ರಿಪೀಟ್ ಆಗಿದೆ. ಮತ್ತು ಪಾರ್ಟ್ನರ್ಶಿಪ್ ಡೀಡ್ ಕೂಡ 2 ಮಾರ್ಕ್ಸ್ಗೆ ಇಂಪಾರ್ಟೆಂಟ್ ಕ್ವಶನ್. ಮತ್ತು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಏನಿದೆ ನಿಮಗೆ ನೆಕ್ಸ್ಟ್ ಎಲ್ಲ ಪ್ರಾಬ್ಲಮ್ಗೂ ಕೂಡ ಹೆಲ್ಪ್ ಆಗುತ್ತೆ. ಅಕೌಂಟಿಂಗ್ ಫಾರ್ ಪಾರ್ಟ್ನರ್ಶಿಪ್ ಬೇಸಿಕ್ ಕಾನ್ಸೆಪ್ಟ್. ನಾವು ಈ ಚಾಪ್ಟರಲ್ಲಿ ಪಾರ್ಟ್ನರ್ಶಿಪ್ ಬಗ್ಗೆ ಏನೇನು ಬೇಸಿಕ್ ಕಾನ್ಸೆಪ್ಟ್ ಇದೆ ಅದನ್ನು ನಾವು ಕಲಿತಾ ಹೋಗ್ತೀವಿ. ಪಾರ್ಟ್ನರ್ಸ್ ಅಂದರೆ ಏನು, ಪಾರ್ಟ್ನರ್ಶಿಪ್ ಅಂದರೆ ಏನು, ಪಾರ್ಟ್ನರ್ಶಿಪ್ ಡೀಡ್ ಅಂದರೆ ಏನು, ಪಾರ್ಟ್ನರ್ಶಿಪ್ ಡೀಡಲ್ಲಿ ಏನೇನು ಕಂಟೆಂಟ್ಸ್ ಇರಬೇಕು, ಹಾಗೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್, ಇದ್ರ ಬಗ್ಗೆ ನಾವು ಇವತ್ತಿನ ಕ್ಲಾಸಲ್ಲಿ ಕಲಿತಾ ಹೋಗೋಣ. ಫಸ್ಟು ಮೀನಿಂಗ್ ಆಫ್ ಪಾರ್ಟ್ನರ್ಶಿಪ್. ನಮಗೆ ಪಾರ್ಟ್ನರ್ಶಿಪ್ ಅಂದರೆ ಪಾಲುದಾರಿಕೆ ಅಂದರೆ ಏನು ಅಂತ ಗೊತ್ತಾಗಬೇಕಲ್ವಾ. ನಾವು ಪಾಲುದಾರಿಕೆ ಬಗ್ಗೆ, ಪಾರ್ಟ್ನರ್ಶಿಪ್ ಬಗ್ಗೆ ಫಸ್ಟ್ PU ಬಿಸ್ನೆಸ್ ಸ್ಟಡಿಲಿ ಓದಿದ್ದೀವಿ ಆಲ್ರೆಡಿ. ಓಕೆ, ಪಾಲುದಾರಿಕೆ ಅಂದರೆ ಏನು ಹೇಳಿ, ಇಬ್ಬರು ಅಥವಾ ಇಬ್ಬರಿಗಿಂತ ಹೆಚ್ಚು ವ್ಯಕ್ತಿಗಳು ಒಂದು ವ್ಯವಹಾರವನ್ನು ಕಾನೂನುಬದ್ಧವಾಗಿ ಒಪ್ಪಂದ ಮಾಡೋದಕ್ಕೆ ಏನು ಮಾಡೋದು, ನಡೆಸ್ಕೊಂಡು ಹೋಗೋದು. ನಾವು ಬಿಸ್ನೆಸ್ ಸ್ಟಡಿಲಿ ಕಲ್ತಿರೋದು ಸೇಮ್ ಮೀನಿಂಗ್ ಡೆಫಿನೇಷನ್ ಬರುತ್ತೆ. ಪಾರ್ಟ್ನರ್ಶಿಪ್ ಈಸ್ ಆ್ಯನ್ ಅಸೋಸಿಯೇಷನ್ ಆಫ್ 2 or more parties or persons who agree to carry on legal business. ಪಾರ್ಟ್ನರ್ಶಿಪ್ ಅಂದರೆ ಇಬ್ಬರು ಅಥವಾ ಇಬ್ಬರಿಗಿಂತ ಹೆಚ್ಚು ವ್ಯಕ್ತಿಗಳು ಕಾನೂನುಬದ್ಧವಾಗಿ ಒಂದು ಬಿಸ್ನೆಸ್ನ ನಡೆಸ್ಕೊಂಡು ಹೋಗೋದು. ಅದೇ ರೀತಿ ಶೇರ್ ಪ್ರಾಫಿಟ್ ಆರ್ ಲಾಸ್ ಅರೈಸಿಂಗ್ ಫ್ರಮ್ ದಟ್ ಬಿಸ್ನೆಸ್ ಇನ್ ಆ್ಯನ್ ಅಗ್ರೀಡ್ ರೇಷಿಯೋ. ಅಂದರೆ ಆ ಬಿಸ್ನೆಸ್ಸಲ್ಲಿ ಪ್ರಾಫಿಟ್ ಬರಲಿ ಅಥವಾ ಲಾಸ್ ಬರಲಿ, ಅದನ್ನು ಏನು ಮಾಡಬೇಕು, ಶೇರ್ ಮಾಡ್ಕೋಬೇಕು. ಯಾವ ಬೇಸ್ ಮೇಲೆ, ನಾವೊಂದು ರೇಷಿಯೋ ಬೇಸ್ ಮೇಲೆ ನಾವು ಶೇರ್ ಮಾಡ್ತೀವಿ. ಆ ರೇಷಿಯೋ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಹೇಳಿದರೆ, ಮೋಸ್ಟ್ ಆಫ್ ಆಲ್ ಅದು ಕ್ಯಾಪಿಟಲ್ ಮೇಲೇ ಡಿಪೆಂಡ್ ಆಗಿರುತ್ತೆ. ಈಗ ನಾನೊಂದು ಎಕ್ಸಾಂಪಲ್ನ ಕೊಡ್ತೀನಿ. ಎಕ್ಸ್ ಮತ್ತು ವೈ ಅಂತ ಇಬ್ಬರು ಪಾರ್ಟ್ನರ್ಸ್ ಇದ್ದಾರೆ. ಎಕ್ಸ್ ಪರ್ಸನ್, ವೈ ಪರ್ಸನ್ ಇಬ್ಬರೂ ಸೇರಿ ಒಂದು ಬಿಸ್ನೆಸ್ನ ನಡೆಸ್ತಾ ಇದ್ದಾರೆ. ಅದು ಲೀಗಲ್ ಅಗ್ರಿಮೆಂಟ್ ಮೂಲಕ ಒಂದು ಬಿಸ್ನೆಸ್ನ ನಡೆಸೋದಕ್ಕೆ ಇಬ್ಬರೂ ಕೂಡ ಒಪ್ಪಿಗೆಯನ್ನು ಪಟ್ಟಿದ್ದಾರೆ. ಮತ್ತು ಪ್ರಾಫಿಟ್ ಅಥವಾ ಲಾಸ್ ಏನೇ ಬಂದರೂ ಕೂಡ ರೇಷಿಯೋ ಮೂಲಕ ಅದನ್ನು ಶೇರ್ ಮಾಡ್ಕೊಳ್ತಾ ಇದ್ದಾರೆ. ಇಷ್ಟನ್ನೇ ನಾವು ಪಾರ್ಟ್ನರ್ಶಿಪ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ರೇಷಿಯೋ ನೋಡೋದಾದರೆ, ಎಕ್ಸ್ ಅನ್ನೋ ಒಬ್ಬ ವ್ಯಕ್ತಿ 2 lakh rupees ಕ್ಯಾಪಿಟಲ್ ಇನ್ವೆಸ್ಟ್ ಮಾಡಿದ್ದಾನೆ, ವೈ ಅನ್ನೋ ಒಬ್ಬ ವ್ಯಕ್ತಿ 1 lakh rupees ಕ್ಯಾಪಿಟಲ್ ಇನ್ವೆಸ್ಟ್ ಮಾಡಿದ್ದಾನೆ. ಎಕ್ಸು ವೈಗಿಂತ ಜಾಸ್ತಿ, ಎಷ್ಟು, 2 ಪಟ್ಟು. ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಗೊತ್ತಾಗ ಇಷ್ಟು 0 ಹೋದರೆ 2:1 ರೇಷಿಯೋದಲ್ಲಿ ನಾವೇನು ಮಾಡ್ತೀವಿ, ಶೇರ್ ಮಾಡ್ತೀವಿ. ಈಗ ಏನೇ ಪ್ರಾಫಿಟ್ ಬಂದರೂ 2:1 ಅಂದರೆ 2ರಷ್ಟು ಎಕ್ಸ್ಗೆ ಹೋಗುತ್ತೆ, 1ರಷ್ಟು ವೈಗೆ ಹೋಗುತ್ತೆ. ಇಲ್ಲ ಇನ್ನೊಂದು ಎಕ್ಸಾಂಪಲ್ ತೊಗೊಳೋದಾದರೆ, ಎಕ್ಸು ವೈ ಇಬ್ಬರೂ ಕೂಡ ಈಕ್ವಲ್ ಆಗಿ ಏನು ಮಾಡಿದ್ದಾರೆ, ಕ್ಯಾಪಿಟಲ್ನ ಹಾಕಿದ್ದಾರೆ. ಸೊ ಎಕ್ಸ್ ಕೂಡ 2 lakh ಇನ್ವೆಸ್ಟ್ ಮಾಡಿದ್ದಾನೆ, ವೈ ಕೂಡ 2 lakh ಇನ್ವೆಸ್ಟ್ ಮಾಡಿದ್ದಾನೆ. ಈಗ 1:1 ರೇಷಿಯೋದಲ್ಲಿ ಬರುತ್ತೆ. ಅಂದರೆ ಇಬ್ಬರಿಗೂ ಕೂಡ ಈಕ್ವಲ್. 1:1 ಅಂತ ಹೇಳಿದರೆ 1/2, ರೈಟ್. ಇದನ್ನು ನಾವು ಪಾರ್ಟ್ನರ್ಶಿಪ್ ಅಂತ ಕರಿತೀವಿ. ಇಬ್ಬರು ಅಥವಾ ಇಬ್ಬರಿಗಿಂತ ಹೆಚ್ಚಿನ ವ್ಯಕ್ತಿಗಳು ಒಂದು ಬಿಸ್ನೆಸ್ ಮಾಡೋದಕ್ಕೆ ಲೀಗಲ್ ಅಗ್ರಿಮೆಂಟ್ ಮೂಲಕ ಒಪ್ಪಿಗೆಯನ್ನು ಪಡೆದುಕೊಂಡು ಪ್ರಾಫಿಟ್ ಅಥವಾ ಲಾಸ್ ಏನೇ ಬಂದರೂ ಕೂಡ ಅದನ್ನು ರೇಷಿಯೋ ಮೂಲಕ ಶೇರ್ ಮಾಡ್ಕೊಳ್ಳೋದನ್ನು ನಾವು ಪಾರ್ಟ್ನರ್ಶಿಪ್ ಅಂತ ಕರಿತೀವಿ. ಫೀಚರ್ಸ್ ಆಫ್ ಪಾರ್ಟ್ನರ್ಶಿಪ್ ಅಂದರೆ ಇದು ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಆದರೂ ನಿಮಗೆ ಸ್ವಲ್ಪ ಗೊತ್ತಿರಲಿ. ಈ ಮೀನಿಂಗ್ ಆಫ್ ಪಾರ್ಟ್ನರ್ಶಿಪ್ 2 ಮಾರ್ಕ್ಸಿಗೆ ಇಂಪಾರ್ಟೆಂಟ್ ಕ್ವಶನ್. ಫೀಚರ್ಸ್ ಏನೇನಿದೆ ಅಂದರೆ ಲಕ್ಷಣಗಳು. 2 or more parties ಆರ್ ಪರ್ಸನ್ಸ್. ನಾವೀಗ ಪಾರ್ಟ್ನರ್ಶಿಪ್ ಅಂದರೆ ಏನು ಅಂತ ನೋಡಿದಾಗಲೇ ಅದೊಂದು ಡೆಫಿನೇಷನಲ್ಲಿ ಕೂಡ ನಾವು ಎಲ್ಲ ಫೀಚರ್ಸ್ ಕೂಡ ಬರಿಬೋದು. ಅದರಲ್ಲಿ ಇಬ್ಬರು ಅಥವಾ ಇಬ್ಬರಿಗಿಂತ ಹೆಚ್ಚಿನ ವ್ಯಕ್ತಿಗಳು ಇದ್ದಾರೆ, ಇದು ಕೂಡ ಒಂದು ಲಕ್ಷಣ. ನೆಕ್ಸ್ಟ್ ಅಗ್ರಿಮೆಂಟ್. ಪಾರ್ಟ್ನರ್ಶಿಪ್ ಅನ್ನೋದು ಒಂದು ಬಿಸ್ನೆಸ್ ಏನಿದೆ ಅದು ಲೀಗಲ್ ಆಗಿ ಅಗ್ರಿಮೆಂಟ್ ಮೂಲಕನೇ ಸ್ಟಾರ್ಟ್ ಆಗಿರುತ್ತೆ. ಯಾವುದೇ ಒಂದು ಜಗಳ ಮನಸ್ತಾಪಕ್ಕೆ ಕಾರಣ ಆಗೋದಿಲ್ಲ. ನೆಕ್ಸ್ಟ್ ಶೇರಿಂಗ್ ಆಫ್ ಪ್ರಾಫಿಟ್.
ಪ್ರಾಫಿಟ್ ಆಗಿರ್ಬೋದು, ಲಾಸ್ ಆಗಿರ್ಬೋದು, ಅದನ್ನು ರೇಷಿಯೋ ಮೂಲಕ ಶೇರ್ ಮಾಡ್ಕೊಳ್ತಾರೆ. ಇದು ಕೂಡ ಒಂದು ಫೀಚರ್ ಆಗುತ್ತೆ. ನೆಕ್ಸ್ಟ್, ಅನ್ಲಿಮಿಟೆಡ್ ಲಯಬಿಲಿಟಿ ಅಂದರೆ ಅತಿ ಹೆಚ್ಚು ಲಯಬಿಲಿಟಿ ಅಂದರೆ ಹೊಣೆಗಾರಿಕೆ, ಜವಾಬ್ದಾರಿ ಅನ್ನೋದು ಪಾರ್ಟ್ನರ್ಸ್ ಮೇಲೆ ಇರುತ್ತೆ. ಈಗ ಇಬ್ಬರು ಒಂದು ಬಿಸ್ನೆಸ್ನ ನಡೆಸ್ತಾ ಇದ್ದಾರೆ ಅಂತ ಹೇಳಿದರೆ ಆ ಇಬ್ಬರಿಗೂ ಕೂಡ ಏನಾಗಿರುತ್ತೆ, ಲಯಬಿಲಿಟಿ ಜಾಸ್ತಿ ಇರುತ್ತೆ. ಅಂದರೆ ಯಾವಾಗಲೂ ಕೂಡ ಪ್ರಾಫಿಟೇ ಆಗ್ತಾ ಇರೋದಿಲ್ಲ, ಲಾಸ್ ಕೂಡ ಆಗ್ಬೋದು. ಅಂದರೆ ಲಾಸ್ ಆದಾಗ ಏನಾಗುತ್ತೆ, ಇಬ್ಬರಿಗೂ ಕೂಡ ಬರ್ಡನ್ ಆಗುತ್ತೆ. ನೆಕ್ಸ್ಟ್, ಪಾರ್ಟ್ನರ್ಶಿಪ್ ಡೀಡ್. ಪಾರ್ಟ್ನರ್ಶಿಪ್ ಡೀಡ್ ಅಂದರೆ ಏನು? ಪಾಲುದಾರಿಕೆ ಒಪ್ಪಂದ. ನಾವಾಗಲೇ ನೋಡಿದಾಗೆ ಇಬ್ಬರು ವ್ಯಕ್ತಿಗಳು ಒಂದು ಏನು ಲೀಗಲ್ ಆಗಿ ಒಂದು ಅಗ್ರಿಮೆಂಟ್ ಮೂಲಕ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡೋಣ ಅಂತ ಮಾಡಿರ್ತಾರೆ. ಪಾಲುದಾರಿಕೆ ಒಪ್ಪಂದ ಅಂದರೆ ನಾವು ಅದನ್ನು ಬರೀ ಬಾಯಿ ಮಾತಲ್ಲಿ ನೀನು ಇಷ್ಟು ತಗೋ, ನಾನು ಇಷ್ಟು ತೊಗೊಳ್ತೀನಿ, ನೀನು ಇದನ್ನು ಹಾಕು, ನೀನು ಇಷ್ಟು ಬಂಡವಾಳ ಹಾಕು, ನಾನು ಇಷ್ಟು ಬಂಡವಾಳ ಹಾಕ್ತೀನಿ, ಬರೀ ಬಾಯಿ ಓರಲ್ಲಾಗಿ ಇದ್ದರೆ ಆಗೋದಿಲ್ಲ. ವೆನ್ ದ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ ಈಸ್ ರಿಟನ್ ಆ್ಯಂಡ್ ಸೈನ್ಡ್ ಬೈ ಆಲ್ ದ ಪಾರ್ಟ್ನರ್ಸ್. ಯಾವಾಗ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ ಒಪ್ಪಂದ ಅನ್ನೋದು ರಿಟರ್ನಲ್ಲಿ ಇರುತ್ತೆ, ಹಾಗೆ ಎಲ್ಲ ಪಾರ್ಟ್ನರ್ಸು ಕೂಡ ಸೈನ್ ಮಾಡಿರ್ತಾರೆ. ಆ್ಯಂಡ್ ಡ್ಯೂಲಿ ಸ್ಟಾಂಪ್ಡ್ ಅಕಾರ್ಡಿಂಗ್ ಟು ದಿ ಸ್ಟಾಂಪ್ ಆ್ಯಕ್ಟ್. ಒಂದು ಕಾನೂನುಬದ್ಧವಾಗಿ ಎಲ್ಲ ಪಾರ್ಟ್ನರ್ಸ್ ಕೂಡ ಸೈನ್ ಹಾಕಿ ರಿಟರ್ನ್ ಅಗ್ರಿಮೆಂಟಲ್ಲಿದ್ದರೆ ಅದನ್ನು ನಾವು ಪಾರ್ಟ್ನರ್ಶಿಪ್ ಡೀಡ್ ಅಂತ ಕರಿತೀವಿ, ಪಾಲುದಾರಿಕೆಯ ಒಪ್ಪಂದ. ನೆಕ್ಸ್ಟ್ ಏನಿದೆ, ಕಂಟೆಂಟ್ಸ್ ಆಫ್ ಪಾರ್ಟ್ನರ್ಶಿಪ್ ಡೀಡ್. ಏನೇನು ಕಂಟೆಂಟ್ಸ್ ಅಂದರೆ ಯಾವ್ಯಾವ ಅಂಶಗಳನ್ನು ಪಾಲುದಾರಿಕೆ ಒಪ್ಪಂದದಲ್ಲಿ ಹೊಂದಿರುತ್ತೆ. ನೇಮ್ ಆಫ್ ದಿ ಫರ್ಮ್ ಅಂದರೆ ಆ ಒಂದು ಸಂಸ್ಥೆ ಅಥವಾ ಒಂದು ಕಂಪನಿಯ ಏನೋ ಒಂದು ನೇಮ್ ಇದೆ, ಅದರಲ್ಲಿ ಫಸ್ಟು ಮೆನ್ಷನ್ ಮಾಡಬೇಕು. ಅದಾದ ಮೇಲೆ ನೇಮ್ಸ್ ಆ್ಯಂಡ್ ಅಡ್ರೆಸ್ ಆಫ್ ದಿ ಪಾರ್ಟ್ನರ್ಸ್. ಆ ಒಂದು ಸಂಸ್ಥೆಯಲ್ಲಿ ಎಷ್ಟು ಜನ ಪಾಲುದಾರರಿದ್ದಾರೆ, ಪಾರ್ಟ್ನರ್ಸ್, ಮತ್ತು ಅವರ ಹೆಸರುಗಳನ್ನು ನಾವು ಬರೀಬೇಕು. ನೆಕ್ಸ್ಟ್, ದ ನೇಚರ್ ಆಫ್ ದ ಬಿಸ್ನೆಸ್. ನೇಚರ್ ಅಂದರೆ ನಾವು ಯಾವ ರೀತಿ ಬಿಸ್ನೆಸ್ ಮಾಡ್ತಾ ಇದ್ದೀವಿ, ಅದ್ರ ಮೇನ್ ಮೋಟಿವ್ ಏನಿದೆ ಅದನ್ನು ನಾವೇನು ಮಾಡಬೇಕು, ಮೆನ್ಷನ್ ಮಾಡಬೇಕು. ನೆಕ್ಸ್ಟ್, ಡೇಟ್ ಆಫ್ ಕಮೆನ್ಸ್ಮೆಂಟ್ ಆಫ್ ಪಾರ್ಟ್ನರ್ಶಿಪ್ ಅಂದರೆ ನಾವು ಆ ಒಪ್ಪಂದವನ್ನು ಯಾವಾಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಆ ಬಿಸ್ನೆಸ್ನ ಅನ್ನೋದನ್ನು ಆ ಅಗ್ರಿಮೆಂಟಲ್ಲೇ ಇರಬೇಕು. ಹಾಗೆಯೇ ಯಾವಾಗ ಕ್ಲೋಸ್ ಮಾಡ್ತೀವಿ ಅನ್ನೋದು ಕೂಡ ಆ ಅಗ್ರಿಮೆಂಟಲ್ಲೇ ಮೆನ್ಷನ್ ಮಾಡಿರಬೇಕು. ನೆಕ್ಸ್ಟ್, ದ ಡ್ಯೂರೇಷನ್ ಆಫ್ ದಿ ಪಾರ್ಟ್ನರ್ಶಿಪ್ ಫರ್ಮ್. ಇವಾಗಲೇ ಹೇಳ್ದ ಹಾಗೆ ದ ಡ್ಯೂರೇಷನ್ ಆಫ್ ದ ಪಾರ್ಟ್ನರ್ಶಿಪ್ ಫರ್ಮ್ ಅಂದರೆ ಯಾವಾಗ ಸ್ಟಾರ್ಟ್ ಆಗಿದೆ ಅಂತ ಹಾಕಿರ್ತೀವಿ, ಯಾವಾಗ ಎಂಡ್ ಆಗುತ್ತೆ ಅನ್ನೋದು ಕೂಡ ನಾವು ಮೆನ್ಷನ್ ಮಾಡಬೇಕು. ಮತ್ತು ದ ಅಮೌಂಟ್ ಆಫ್ ಕ್ಯಾಪಿಟಲ್ ಬೈ ಈಚ್ ಪಾರ್ಟ್ನರ್ಸ್. ಯಾವ್ಯಾವ ಪಾರ್ಟ್ನರ್ ಎಷ್ಟೆಷ್ಟು ಕ್ಯಾಪಿಟಲ್ನ ಇನ್ವೆಸ್ಟ್ ಮಾಡಿದ್ದಾರೆ ಅಂತ ನಾವು ಮೆನ್ಷನ್ ಮಾಡಬೇಕು. ಪ್ರಾಫಿಟ್ ಆರ್ ಲಾಸ್ ರೇಷಿಯೋಸ್ ಅಂದರೆ ಪ್ರಾಫಿಟ್ಟು ಮತ್ತು ಲಾಸನ್ನು ಯಾವ ರೀತಿ ನಾವು ಶೇರ್ ಮಾಡ್ಕೊಳ್ತೀವಿ, ರೇಷಿಯೋ ಎಷ್ಟಿದೆ ಅಂತ ನಾವು ಮೊದಲೇ ಏನು ಮಾಡಬೇಕು ಅದಕ್ಕೆ ತಿಳಿಸ್ಬೇಕಾಗತ್ತೆ ಒಪ್ಪಂದ ಮಾಡ್ಕೊಳ್ಳುವಾಗಲೇ. ಮತ್ತು ರೇಟ್ ಆಫ್ ಇಂಟ್ರೆಸ್ಟ್ ಆನ್ ಪಾರ್ಟ್ನರ್ಸ್ ಕ್ಯಾಪಿಟಲ್, ಲೋನ್, ಡ್ರಾಯಿಂಗ್. ರೇಟ್ ಆಫ್ ಇಂಟ್ರೆಸ್ಟ್ ಆನ್ ಪಾರ್ಟ್ನರ್ಸ್ ಕ್ಯಾಪಿಟಲ್. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಂತ ಹೇಳಿದರೆ ಈಗ ಏನು ಪಾರ್ಟ್ನರ್ಸು ಒಂದು ಕ್ಯಾಪಿಟಲ್ನ ಇನ್ವೆಸ್ಟ್ ಮಾಡಿದರೆ ಆ ಒಂದು ಕ್ಯಾಪಿಟಲ್ಗೆ ನಾವು ಇಂಟ್ರೆಸ್ಟನ್ನು ಕೊಡ್ತೀವಿ. ಅಂದರೆ ಒಂದು ಬಿಸ್ನೆಸ್ಗೆ ಅವರು ಒಂದು 10 ಲಕ್ಷ ಇನ್ವೆಸ್ಟ್ ಮಾಡಿದ್ದಾರೆ ಅಂದರೆ ಆ 10 ಲಕ್ಷಕ್ಕೆ ವರ್ಷಕ್ಕಿಷ್ಟು ಬಡ್ಡಿ ಅಂತ ಕೊಡೋದು. ಮತ್ತು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಅಂತ ಹೇಳಿದರೆ ಡ್ರಾಯಿಂಗ್ ಅಂತ ನಾವು ಫಸ್ಟ್ ಪೇಲ್ ಆಲ್ರೆಡಿ ಕಲ್ತಿದ್ದೀವಿ. ಅಂದರೆ ಒಂದು ಬಿಸ್ನೆಸ್ ಅಮೌಂಟನ್ನು ಒಬ್ಬ ಓನರ್ ಆಗಿರ್ಬೋದು ಅಥವಾ ಪ್ರೊಪ್ರೈಟರ್ ಆಗಿರಬಹುದು ಪರ್ಸನಲ್ ಯೂಸಿಗೆ ಯೂಸ್ ಮಾಡಿಕೊಂಡ್ರೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಅಂತ ಕರಿತೀವಿ. ಇದ್ರ ಮೇಲೆ ನಾವು ಯಾವ ರೀತಿ ಇಂಟ್ರೆಸ್ಟ್ ಕೊಡ್ತೀವಿ ಅನ್ನೋದು ಕೂಡ ಮೆನ್ಷನ್ ಮಾಡಬೇಕಾಗತ್ತೆ. ಮತ್ತು ಪಾರ್ಟ್ನರ್ಸ್ಗೆ ಸ್ಯಾಲ್ರಿ ಆಗಿರ್ಬೋದು, ಕಮಿಷನ್ ಆಗಿರ್ಬೋದು ಆ್ಯಂಡ್ ಅದರ್ ರೆಮ್ಯುನರೇಷನ್ ಬಗ್ಗೆ ನಾವು ಈ ಒಂದು ಒಪ್ಪಂದದಲ್ಲೇ ತಿಳಿಸ್ಬೇಕಾಗತ್ತೆ. ಮತ್ತು ಮೆಥಡ್ಸ್ ಆಫ್ ಮೈಂಟೈನಿಂಗ್ ಬುಕ್ಸ್ ಆಫ್ ಅಕೌಂಟ್ಸ್. ನಾವು ಯಾವ ರೀತಿ ಒಂದು ಅಕೌಂಟ್ಸನ್ನು ಮೈಂಟೈನ್ ಮಾಡ್ತಾ ಇದ್ದೀವಿ ಅಂತಲೂ ಕೂಡ ನಾವು ಅಗ್ರಿಮೆಂಟ್ ಮಾಡುವಾಗ ತಿಳಿಸ್ಬೇಕಾಗತ್ತೆ. ನೆಕ್ಸ್ಟು, ಪ್ರೊಸೀಜರ್ ಟು ಬಿ ಫಾಲೋಡ್ ಇನ್ ಕೇಸ್ ಆಫ್ ದಿ ಅಡ್ಮಿಷನ್, ರಿಟೈರ್ಮೆಂಟ್ ಆ್ಯಂಡ್ ಡೆತ್. ಇವು ಮೂರು ಕೂಡ ನಿಮಗೆ ಸಪ್ರೇಟ್ ಚಾಪ್ಟರ್ ಇದೆ, ನೆಕ್ಸ್ಟ್ ಚಾಪ್ಟರಲ್ಲಿ ಬರುತ್ತೆ. ಅಂದರೆ ಅಡ್ಮಿಷನ್ ಚಾಪ್ಟರಲ್ಲಿ ಅಂದರೆ ಹೊಸ ಪಾರ್ಟ್ನರ್ನ ಅಡ್ಮಿಟ್ ಮಾಡಿಕೊಂಡಾಗ ಯಾವ ರೀತಿ, ಇಲ್ಲ ನಮ್ಮಲ್ಲಿರೋ ಪಾರ್ಟ್ನರ್ ಒಬ್ಬ ರಿಟೈರ್ಮೆಂಟ್ ಅಥವಾ ಡೆತ್ ಆದಾಗ ಯಾವ ರೀತಿ ಒಂದು ಪ್ರೊಸೀಜರ್ ಇದೆ ಅನ್ನೋದನ್ನು ಏನು ಮಾಡಬೇಕು, ಮೆನ್ಷನ್ ಮಾಡಬೇಕಾಗುತ್ತೆ. ಇಷ್ಟು ಕೂಡ ಏನಿದೆ ಕಂಟೆಂಟ್ಸ್ ಆಫ್ ಪಾರ್ಟ್ನರ್ಶಿಪ್ ಡೀಡ್. ನೆಕ್ಸ್ಟು, ಅಡ್ಜಸ್ಟ್ಮೆಂಟ್ಸ್ ಆಫ್ ಪಾರ್ಟ್ನರ್ಶಿಪ್ ಅಕೌಂಟ್ಸ್. ಇದ್ರ ಮೇಲೆ ನಿಮಗೆ ಇದನ್ನು ನಾವು ನೆಕ್ಸ್ಟ್ ಪ್ರಾಬ್ಲಮ್ ಮಾಡಬೇಕು ಅಂತ ಹೇಳಿದ್ರೆ ನೆಕ್ಸ್ಟ್ ಚಾಪ್ಟರ್ಸಲ್ಲಿ
ಈ ಎಲ್ಲ ಪಾಯಿಂಟ್ಸು ಕೂಡ ನಮಗೆ ಗೊತ್ತಿರಬೇಕು. ಆದರೆ ಈ ಒಂದು ಸೆಕೆಂಡ್ ಪಾಯಿಂಟ್ ಮೇನಿದೆ, ಈ ಸೆಕೆಂಡ್ ಪಾಯಿಂಟ್ ಮೇಲೆ 6 ಮಾರ್ಕ್ಸಿಗೆ ಕಂಪಲ್ಸರಿ ಪ್ರಾಬ್ಲಮ್ ಬರುತ್ತೆ. ಇಂಟ್ರೆಸ್ಟ್ ಆನ್ ಪಾರ್ಟ್ನರ್ಸ್ ಕ್ಯಾಪಿಟಲ್, ಇಂಟ್ರೆಸ್ಟ್ ಆನ್ ಪಾರ್ಟ್ನರ್ಸ್ ಡ್ರಾಯಿಂಗ್, ಇಂಟ್ರೆಸ್ಟ್ ಆನ್ ಪಾರ್ಟ್ನರ್ಸ್ ಲೋನ್, ಪಾರ್ಟ್ನರ್ಸ್ ಸ್ಯಾಲರೀಸ್ ಆರ್ ರೆಮ್ಯುನರೇಷನ್, ಡಿಸ್ಟ್ರಿಬ್ಯೂಷನ್ ಆಫ್ ಪ್ರಾಫಿಟ್ ಆರ್ ಲಾಸ್. ಇವೆಲ್ಲವನ್ನು ಕೂಡ 1 by 1 ಕಲಿತಾ ಹೋಗೋಣ. ಫಸ್ಟ್ ಒನ್ ಏನಿದೆ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ನಾನು ಆಗಲೇ ಹೇಳಿದಾಗೆ ಪಾರ್ಟ್ನರ್ಸ್ ಏನು ಒಂದು ಕ್ಯಾಪಿಟಲ್ನ ಇನ್ವೆಸ್ಟ್ ಮಾಡಿರ್ತಾರೆ, ಫಸ್ಟ್ ಟೈಮ್ ನಾವು ಇನ್ವೆಸ್ಟ್ ಮಾಡೋದನ್ನು ಕ್ಯಾಪಿಟಲ್ ಅಂತ ಕರಿತೀವಿ, ಇನಿಷಿಯಲ್ ಇನ್ವೆಸ್ಟ್ಮೆಂಟ್. ಒಂದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಮೇಲೆ ನಾವೇನು ಮಾಡ್ತೀವಿ, ಇಂಟ್ರೆಸ್ಟ್ ಬಡ್ಡಿಯನ್ನು ಕೊಡುತ್ತೆ ಬಿಸ್ನೆಸ್ಸು ಪಾರ್ಟ್ನರ್ಸ್ಗೆ. ನಾವನ್ನ ಒಂದು ಎಕ್ಸಾಂಪಲ್ ಮೂಲಕ ನೋಡೋಣ. ಫಾರ್ ಎಕ್ಸಾಂಪಲ್, ಎ ಬಿ ಸಿ ಆರ್ ಪಾರ್ಟ್ನರ್ಸ್. ಎ ಮತ್ತು ಬಿ ಮತ್ತು ಸಿ 3 ಜನ ಪಾರ್ಟ್ನರ್ಸ್ ಇದ್ದಾರೆ. ಕ್ಯಾಪಿಟಲ್ ಅಕೌಂಟ್ 1,50,000 ಆ್ಯಂಡ್ 40,000 ರೆಸ್ಪೆಕ್ಟಿವ್ಲಿ. ಎ 1 lakh ಇನ್ವೆಸ್ಟ್ ಮಾಡಿದ್ದಾನೆ, ಬಿ 50,000 ಇನ್ವೆಸ್ಟ್ ಮಾಡಿದ್ದಾನೆ, ಸಿ 40,000 ಇನ್ವೆಸ್ಟ್ ಮಾಡಿದ್ದಾನೆ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಲೌಡ್ 8% ಪರ್ ಆ್ಯನಮ್. ಈ ಒಂದು ಕ್ಯಾಪಿಟಲ್ ಮೇಲೆ ಬಿಸ್ನೆಸ್ ಏನು ಮಾಡ್ತಾಯಿದೆ, 8% ಅಷ್ಟು ಇಂಟ್ರೆಸ್ಟನ್ನು ಕೊಡ್ತಾ ಇದೆ. ನಾವೀಗೇನು ಮಾಡಬೇಕು, ಯಾರ್ಯಾರಿಗೆ ಎಷ್ಟೆಷ್ಟು ಇಂಟ್ರೆಸ್ಟನ್ನು ನಾವು ಕೊಡ್ತಾ ಇದ್ದೀವಿ ಅಂತ ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ. ಎ ಅನ್ನೋ ಪಾರ್ಟ್ನರ್ಗೆ 1 lakh rupees ಇಂಟು 8/100 ಪರ್ಸೆಂಟೇಜ್ ಇತ್ತು ಅಂದರೆ ಕೆಳಗಡೆ 100 ಹಾಕಬೇಕು, 8,000 ಆಯಿತು. ನೆಕ್ಸ್ಟು ಬಿ 50,000 ಇಂಟು 8/100 4,000 ಆಯಿತು. 40,000 ಸಿಗೆ 40,000 ಇಂಟು 8/100 rupees 3,200 ಆಯಿತು. ಎ ಅನ್ನೋನಿಗೆ 8,000 ಇಂಟ್ರೆಸ್ಟ್ ಕೊಡ್ತಾ ಇದೆ ಒಂದು ವರ್ಷಕ್ಕೆ, ಬಿ ಅನ್ನೋನಿಗೆ 4,000, ಸಿ ಅನ್ನೋನಿಗೆ 3,200. ಇದನ್ನು ನಾವು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಂತ ಕರಿತೀವಿ. ನೆಕ್ಸ್ಟು ಅಡ್ಮಿಷನ್ ಮತ್ತು ರಿಟೈರ್ಮೆಂಟ್ ಡೆತ್ ಪಾರ್ಟ್ನರಲ್ಲಿ ನಾವು ಪ್ರಾಬ್ಲಮ್ ಮಾಡುವಾಗ 12 ಮಾರ್ಕ್ಸ್ ಪ್ರಾಬ್ಲಮ್ ಮಾಡುವಾಗ ಈ ಪಾಯಿಂಟು ಯೂಸ್ ಆಗುತ್ತೆ. ಇನ್ನೊಂದು ಎಕ್ಸಾಂಪಲ್ನ ತೊಗೋಬೋದು ಇದಕ್ಕೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ಗೆ. ಮೋಹನ್ ಇಂಟ್ರಡ್ಯೂಸ್ಡ್ ಕ್ಯಾಪಿಟಲ್ rupees 1 lakh. ಮೋಹನ್ ಏನು ಮಾಡ್ತಾ ಇದ್ದಾನೆ, 1 lakh rupees ಕ್ಯಾಪಿಟಲ್ನ ಇನ್ವೆಸ್ಟ್ ಮಾಡ್ತಾ ಇದ್ದಾನೆ. ಯಾವಾಗ, ಏಪ್ರಿಲ್ 1 ಮತ್ತು ಮೋಹನ್ ಇಂಟ್ರಡ್ಯೂಸ್ಡ್ ಅಡಿಷನಲ್ ಕ್ಯಾಪಿಟಲ್. ಏಪ್ರಿಲ್ 1 1 lakh ಹಾಕಿದ್ದಾನೆ ಬಿಸ್ನೆಸ್ಗೆ. ಮತ್ತೆ ಏನು ಮಾಡ್ತಾ ಇದ್ದಾನೆ, 50,000ನ ಸೆಪ್ಟೆಂಬರ್ 30ಕ್ಕೆ ಹಾಕ್ತಾ ಇದ್ದಾನೆ. ಅಂದರೆ ಈಗ 2 ಸಲ ಕ್ಯಾಪಿಟಲ್ ಇನ್ವೆಸ್ಟ್ ಮಾಡಿದ್ದಾನೆ ಅಲ್ವಾ. ಇದು ಇನಿಷಿಯಲ್ ಕ್ಯಾಪಿಟಲ್, ಇದು ಅಡಿಷನಲ್ ಕ್ಯಾಪಿಟಲ್. ನೆಕ್ಸ್ಟ್ ಏನಿದೆ, ಯಾವ ರೀತಿ ನಾವು ಮಾಡ್ತೀವಿ ಇದನ್ನು ಅಂತ ಹೇಳಿದ್ರೆ, ಫಸ್ಟು ಈ ಮಂತನ್ನು ಕೌಂಟ್ ಮಾಡೋದಕ್ಕೆ ಬರಬೇಕಾಗತ್ತೆ. ಇದಕ್ಕೂ ಮುಂಚೆ ನಮಗೆ ಬಿಸ್ನೆಸ್ ಇಯರ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಯಾವಾಗ ಎಂಡ್ ಆಗುತ್ತೆ ಅನ್ನೋದು ಗೊತ್ತಿರಬೇಕಾಗತ್ತೆ. ಇದು ಫಸ್ಟ್ ಇಯರಲ್ಲೂ ನಾನು ತುಂಬ ಸಲ ಹೇಳಿದ್ದೀನಿ, ಏಪ್ರಿಲ್ 1 ಯಾವಾಗಲೂ ಕೂಡ ಬಿಸ್ನೆಸ್ ಇಯರ್ ಸ್ಟಾರ್ಟ್ ಆಗುತ್ತೆ. ಏಪ್ರಿಲ್ ಮಂತಿಂದನೇ ನಾವು ಕೌಂಟ್ ಮಾಡ್ತೀವಿ. ಮಾರ್ಚ್ 31ಗೆ ಎಂಡ್ ಆಗುತ್ತೆ. ಅದೇ ಕ್ಯಾಲೆಂಡರ್ ಇಯರ್ ಆದರೆ ಜಾನ್ವರಿ ಸ್ಟಾರ್ಟ್ ಆಗುತ್ತೆ, ಡಿಸೆಂಬರಿಗೆ ಎಂಡ್ ಆಗುತ್ತೆ. ಆಲ್ಮೋಸ್ಟ್ ನಾವು ಅಕೌಂಟ್ಸಲ್ಲಿ ಎಲ್ಲ ಪ್ರಾಬ್ಲಮ್ಮು ಕೂಡ ಈ ಇಯರ್ ಬೇಸ್ ಮೇಲೇ ಇರುತ್ತೆ. ಅವರೇನಾದ್ರು ಕ್ಯಾಲೆಂಡರ್ ಇಯರ್ ಅಥವಾ ಡಿಸೆಂಬರ್ಗೆ ಎಂಡ್ ಆಗ್ತಿದೆ ಅಂತ ಕೊಟ್ಟಿದ್ದಾಗ ಮಾತ್ರ ಈ ಡೇಟನ್ನು ಕನ್ಸಿಡರ್ ಮಾಡಬೇಕು. ಇಲ್ಲಾಂದರೆ ಏಪ್ರಿಲ್ 1 ಸ್ಟಾರ್ಟ್ ಆಗುತ್ತೆ, ಮಾರ್ಚ್ 31 ಎವ್ರಿ ಇಯರ್ ಎಂಡ್ ಆಗುತ್ತೆ. ಈಗ ಇಲ್ಲೇನಾಗಿದೆ, ಮೋಹನ್ ಏಪ್ರಿಲ್ 1 ಏನಾಗಿದೆ 1 lakh rupees ಇನ್ವೆಸ್ಟ್ ಮಾಡಿದ್ದಾನೆ ಸ್ಟಾರ್ಟಿಂಗೇ. ಆ ಇಯರ್ ಎಂಡಲ್ಲಿ ನಾವೇನು ಮಾಡ್ತಾ ಇರೋದು, ಅವನಿಗೆ ಇಂಟ್ರೆಸ್ಟನ್ನು ಕೊಡ್ತಾ ಇರೋದ್ರಿಂದ ಯಾವುದೇ ರೀತಿ ಮಂತಲ್ಲಿ ಡೌಟ್ ಇಲ್ಲ. 1 lakh ಇಂಟು 8/100 8% ಒಂದು ವರ್ಷಕ್ಕೆ 8,000 rupees ಆಯಿತು. ನೆಕ್ಸ್ಟು ಅಡಿಷನಲ್ ಕ್ಯಾಪಿಟಲ್ಗೆ 50,000 ಇದೆ. ಅದಕ್ಕೆ ಏನು ಮಾಡ್ತಾ ಇದ್ದೀವಿ, 50,000 ಇಂಟು 8/100 ಇಂಟು 6/12. ಈ 6 ಹೇಗೆ ಬಂತು, ಸೆಪ್ಟೆಂಬರ್ ಅಲ್ವಾ, ಈ ಸೆಪ್ಟೆಂಬರ್ 30 ಅವನು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾನೆ, ಕ್ಯಾಪಿಟಲ್ ತರ್ತಾ ಇದ್ದಾನೆ. ಆಲ್ರೆಡಿ ಈ ಮಂತ್ ಮುಗ್ದೋಗಿದೆ. ಈ ಮಂತ್ಗೂ ಸೇರಿಬಿಟ್ಟು ಬಿಸ್ನೆಸ್ ಅವನಿಗೆ ಬಡ್ಡಿ ಕೊಡಬೇಕಾ, ಇಲ್ಲ, ಯಾಕೆಂದರೆ ಮುಗ್ದೋಗಿದೆ ಅಲ್ವಾ. ಅಕ್ಟೋಬರಿಂದ ಕನ್ಸಿಡರ್ ಮಾಡುತ್ತೆ. ಅಕ್ಟೋಬರ್, ನವಂಬರ್, ಡಿಸೆಂಬರ್, ಕ್ಲೋಸ್ ಆಗೋದು ಯಾವಾಗ, ಮಾರ್ಚಿಗೆ. ಜಾನ್ವರಿ, ಫೆಬ್ರವರಿ, ಮಾರ್ಚ್, 1 2 3 4 5 6 ಟೋಟಲ್ ಎಷ್ಟಾಯಿತು, 6 ಮಂತ್ಸ್ ಆಯಿತು. 6 ಡಿವೈಡೆಡ್ ಬೈ 12 2,000 ಬರುತ್ತೆ. ಟೋಟಲ್ ಅವನ ಕ್ಯಾಪಿಟಲ್ ಎಷ್ಟಿದೆ ಅಂದರೆ 10,000 ಆಗುತ್ತೆ.
ಇದಿಷ್ಟು ಕೂಡ ಬೇಸಿಕ್ಕು, ನೀವು ತುಂಬ ಚೆನ್ನಾಗಿ ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ಕ್ಲಾಸಲ್ಲಿ ಇಂಟ್ರೆಸ್ಟ್ ಆನ್ ಪಾರ್ಟ್ನರ್ಸ್ ಡ್ರಾಯಿಂಗ್, ಈ ಎರಡೂ ಮೆಥಡ್ ಮೇಲೆ ಪ್ರಾಬ್ಲಮ್ಸನ್ನು ನೋಡ್ತಾ ಹೋಗೋಣ. ಈ ಒಂದು ಪ್ರಾಡಕ್ಟ್ ಮೆಥಡ್ ಏನಿದೆ 6 ಮಾರ್ಕ್ಸಿಗೆ ಕಂಪಲ್ಸರಿ ಕ್ವಶನ್ ಎವ್ರಿ ಇಯರ್ ಕೂಡ ಕೇಳ್ತಾರೆ. ಈ ಲಾಸ್ಟ್ ಇಯರ್ 2022 ಕೂಡ ಕೇಳಿದ್ದಾರೆ. ತುಂಬ ಇಂಪಾರ್ಟೆಂಟ್ 6 ಮಾರ್ಕ್ಸ್ ಪ್ರಾಬ್ಲಮ್ಗೆ. ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ. ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.